ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಮೋದ್ ಕನ್ನೋಳಿ. ಪವಾಡಗಳು ಆಗುವ ಕಾಲ ಮುಗಿದು ಹೋಗಿ ಎಷ್ಟೋ ಯುಗಗಳಾದವು. ಈಗೇನಿದ್ದರೂ ಸಾಹಸ ಸಾಧನೆಯ ಕಾಲ. ಅಂತಹ ಸಾಹಸ ಮತ್ತು ಸಾಧನೆಗೆ ಸರ್ಕಾರ ನಿಮ್ಮನ್ನು ಅಣಿಗೊಳಿಸ್ತಾ ಇದೆ. ಈಗಾಗಲೇ ಸರ್ಕಾರ HK ಭಾಗಕ್ಕೆ ಸುಮಾರು 596 ಹುದ್ದೆಗಳು, ಹಾಗೆ ನಾನ್ HK ಭಾಗಕ್ಕೆ 3395 ಹುದ್ದೆಗಳನ್ನ ಒಳಗೊಂಡಂತೆ ಒಟ್ಟಾರೆಯಾಗಿ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕೆಇಎ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ನಿರ್ಧರಿಸಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಆರಂಭದ ದಿನಾಂಕ ಜೂನ್ 8, ಹಾಗೆ ಕೊನೆಯ ದಿನಾಂಕ ಜುಲೈ 3. ಅದರಂತೆ ಈ ಹುದ್ದೆಗಳಿಗೆ ಪರೀಕ್ಷಾ ದಿನಾಂಕವನ್ನು ಈಗಾಗಲೇ ನಿಗದಿಪಡಿಸಲಾಗಿದ್ದು, ಅದನ್ನು ಆಗಸ್ಟ್ 2ನೇ ತಾರೀಕಿನಂದು ಮಾಡಲು ನಿರ್ಧರಿಸಲಾಗಿದೆ. ಹಾಗೆ ಈ ಅಧಿಸೂಚನೆಯಲ್ಲಿ ವಯೋಮಿತಿ ಸಡಿಲಿಕೆಗೆ ಅವಕಾಶ ಮಾಡಿಕೊಡಲಾಗಿದ್ದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಹಾಗೆ SC ST ಕ್ಯಾಟಗರಿ 1, 2A, 2B, 3A, 3B ವಿದ್ಯಾರ್ಥಿಗಳಿಗೆ 35 ವರ್ಷಗಳು, ಹಾಗೆ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ 38 ವರ್ಷಗಳ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಹಾಗೆ ಈ ಬಾರಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನಡೆಸಲಾಗುತ್ತಿದ್ದು, ಈ ಪರೀಕ್ಷೆ ಸುಮಾರು 150 ಅಂಕಗಳಿಗೆ ನಡೆಯುತ್ತದೆ. ಇದರಲ್ಲಿ ನೀವು ಕಡ್ಡಾಯವಾಗಿ 50 ಅಂಕಗಳನ್ನ ಪಡೆದುಕೊಳ್ಳಲೇಬೇಕು. ಅದರೊಂದಿಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ನೀವು 30 ಅಂಕಗಳನ್ನ ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕೆಂಬ ನಿಯಮವನ್ನ ಈ ಬಾರಿ ರೂಪಿಸಲಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ನಿಮ್ಮ ಪ್ರತಿ ತಪ್ಪಾದ ಉತ್ತರಕ್ಕೆ 0.25 ಅಂಕಗಳನ್ನ ನೆಗೆಟಿವ್ ಆಗಿ ಕಳೆಯಲಾಗುವುದು. ಈಗಾಗಲೇ ಕೆಇಎ ನಿಮ್ಮ ಪರೀಕ್ಷಾ ದಿನಕ್ಕೆ ಕೌಂಟ್ ಡೌನ್ ಅನ್ನ ಆರಂಭಿಸಿದ್ದು, ಸುಮಾರು 56 ದಿನಗಳ ಕಾಲಾವಕಾಶ ನಿಮ್ಮ ಮುಂದೆ ಇದೆ. ಹಾಗಾಗಿ ಈ 56 ದಿನಗಳಲ್ಲಿ ನೀವು ಯಾವ ರೀತಿ ಅಧ್ಯಯನವನ್ನ ಮಾಡಬೇಕು, ಯಾವ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಬೇಕು, ಅದರೊಂದಿಗೆ ಪ್ರಚಲಿತ ಘಟನೆಗಳನ್ನ ಹೇಗೆ ಕವರ್ ಮಾಡಿಕೊಳ್ಳಬೇಕೆಂಬುದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ನೀವು ಯಾವಾಗ್ಲೂ ನೆನಪಿಡಿ, ಯಶಸ್ಸು ಎನ್ನುವುದು ಯಾವಾಗಲೂ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಇಷ್ಟು ದಿನ ಸೋಮಾರಿಗಳಾಗಿ ಕಾಲ ಕಳೆದದ್ದು ಸಾಕು. ಈಗ ಸಾಧಕನಾಗಿ ಮೆರೆಯುವ ಕಾಲ ನಮ್ಮ ಮುಂದೆ ಬಂದಿದೆ. ನೀವು ಸಾಧಕರಾಗ್ರಿ. ನಿಮ್ಮ ಹಿಂದೆ ನಾವು ಯಾವಾಗ್ಲೂ ಮಾರ್ಗದರ್ಶನ ಮಾಡುವುದಕ್ಕಾಗಿ ಇರ್ತೀವಿ. ದೇವರು ಸದಾ ನಿಮ್ ಜೊತೆ ಇರ್ತಾನೆ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.